subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಕನ್ನಡ ವಿಷಯದ ಭಾಗ 2ರಲ್ಲಿನ 7ನೇ ಗದ್ಯವಾದ ಯಾಣ ಕುರಿತೊಂದು ಪತ್ರ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ ಅ. ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದದ್ದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಮೊದಲ ಬಿಟ್ಟ ಸ್ಥಳ, ಅದೊಂದು ಭಾನುವಾರ, ಎಲ್ಲರೂ ರಾಜುವಿನ ಮನೆಗೆ ಬಂದರು. ಎರಡನೆಯ ಬಿಟ್ಟ ಸ್ಥಳ, ಇಮೇಲ್ ತೆರೆಯಲು ಗುಪ್ತ ಸಂಕೇತದ ಅಗತ್ಯವಿದೆ. ಮೂರನೆಯ ಬಿಟ್ಟ ಸ್ಥಳ, ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಂ. ನಾಲ್ಕನೆಯ ಬಿಟ್ಟ ಸ್ಥಳ, ಯಾಣದ ಕುರಿತಾಗಿ ಒಂದು ದಂತಕಥೆ ಇದೆ. ಐದನೆಯ ಬಿಟ್ಟ ಸ್ಥಳ, ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನ್ನಿಫರ್ ಓದಿದರು. ಮುಖ್ಯ ಪ್ರಶ್ನೆ ಅ. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಮೊದಲ ಪ್ರಶ್ನೆ, ಕಾಗದ, ಪತ್ರ, ದೂರವಾಣಿ, ಓಲೆ. ಇಲ್ಲಿ ಗುಂಪಿಗೆ ಸೇರದ ಪದ ದೂರವಾಣಿ. ನಂತರ ಎರಡನೆಯ ಪ್ರಶ್ನೆ, ಹೆಬ್ಬಂಡೆ, ಹಿರಿದು ಬಂಡೆ, ಕಿರಿದು ಬಂಡೆ, ದೊಡ್ಡ ಬಂಡೆ. ಇಲ್ಲಿ ಗುಂಪಿಗೆ ಸೇರದ ಪದ ಕಿರಿದು ಬಂಡೆ. ನಂತರ ಮೂರನೆಯ ಪ್ರಶ್ನೆ, ಸಂತೋಷ, ದುಃಖ, ಆನಂದ, ಸಂತಸ. ಇಲ್ಲಿ ಗುಂಪಿಗೆ ಸೇರದ ಪದ ದುಃಖ. ನಾಲ್ಕನೆಯ ಪ್ರಶ್ನೆ, ಸಂಪತ್ತು, ಆಪತ್ತು, ಧನ, ಐಶ್ವರ್ಯ. ಗುಂಪಿಗೆ ಸೇರದ ಪದ ಆಪತ್ತು. ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ರಾಜುವಿನ ಮನೆಗೆ ಯಾರು ಯಾರು ಬಂದರು? ಉತ್ತರ, ರಾಜುವಿನ ಮನೆಗೆ ಸಲೀಂ, ರಾಗಿಣಿ, ಜೆನ್ನಿಫರ್ ಮತ್ತು ಶಂಕರ್ ಬಂದರು. ಪ್ರಶ್ನೆ 2, ಈ ಅಂಚೆ ಎಂದರೇನು? ಉತ್ತರ, ಈ ಎಂದರೆ ಎಲೆಕ್ಟ್ರಾನಿಕ್, ಮೇಲ್ ಎಂದರೆ ಅಂಚೆ, ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲನ್ನು ಈ ಅಂಚೆ ಎನ್ನುವರು. ಪ್ರಶ್ನೆ 3, ಯಾಣದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ? ಉತ್ತರ, ಯಾಣದ ಭೈರವೇಶ್ವರ ಶಿಖರವು ಉಕ್ಕಿನ ಕೋಟೆಯಂತಿದೆ. ಪ್ರಶ್ನೆ 4, ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ? ಉತ್ತರ, ಯಾಣದ ಕಲ್ಲು ಅತಿ ಹೆಚ್ಚು ಖನಿಜ ಸಂಪತ್ತು ಮತ್ತು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ. ಪ್ರಶ್ನೆ 5, ಯಾಣದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ? ಉತ್ತರ, ಯಾಣದಲ್ಲಿ ಭೈರವೇಶ್ವರ ದೇವಾಲಯದ ಉತ್ಸವ ನಡೆಯುತ್ತದೆ. ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು? ಉತ್ತರ, ಒಬ್ಬರ ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಗೊತ್ತಾದರೆ ಪತ್ರವನ್ನು ಯಾರು ಬೇಕಾದರೂ ಓದಬಹುದು, ಬೇರೆಯವರ ಪತ್ರವನ್ನು ಓದಬಾರದು. ಹಾಗಾಗಿ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದರು. ಪ್ರಶ್ನೆ 2, ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ. ಉತ್ತರ, ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದನು. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಈ ದಂತಕಥೆಯಾಗಿದೆ. ಪ್ರಶ್ನೆ 3, ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ? ಉತ್ತರ, ಕಾಡಿನ ಮಧ್ಯ ಸಾಗುವಾಗ ಮೋಹಿನಿ ಶಿಖರ ಎದುರಾಗುತ್ತದೆ. ಇದು ಸುಮಾರು 300 ಅಡಿ ಎತ್ತರವಿದೆ. ಹಾಗೆ ಮುಂದೆ ಸಾಗಿದರೆ ಮೈ ರೋಮಾಂಚನಗೊಳಿಸುವ 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತದೆ. ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ. ಪ್ರಕೃತಿ ಮಾತೆಯ ಶಿಲ್ಪಿಯ ರೂಪು ತಾಳಿ ಇಲ್ಲಿನ ಆಕೃತಿಗಳನ್ನು ಕೆತ್ತಿದಳೆ ಎನ್ನುವಷ್ಟರ ಮಟ್ಟಿಗೆ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ. ಮುಖ್ಯ ಪ್ರಶ್ನೆ ಉ, ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಮೊದಲ ಪದ ಭಸ್ಮಾಸುರ, ಭಸ್ಮ ಪ್ಲಸ್ ಅಸುರ, ಇದು ಸವರ್ಣ ದೀರ್ಘ ಸಂಧಿ. ಭೈರವೇಶ್ವರ, ಭೈರವ ಪ್ಲಸ್ ಈಶ್ವರ, ಇದು ಗುಣ ಸಂಧಿ. ಏಕೈಕ, ಏಕ ಪ್ಲಸ್ ಏಕ, ಇದು ವೃದ್ಧಿ ಸಂಧಿ. ಇತ್ಯಾದಿ, ಇತಿ ಪ್ಲಸ್ ಆದಿ, ಇದು ಎಂಡ್ ಸಂಧಿ. ನಂತರ ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ, ಇದು ಗುಣ ಸಂಧಿ. ಮುಖ್ಯ ಪ್ರಶ್ನೆ ಉ, ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ. ಮೊದಲು ಯಾರು ಪತ್ರ ಬರಿತಾ ಇರ್ತಾರಲ್ವ ಅವರ ವಿಳಾಸವನ್ನು ಬರೀಬೇಕು. ಇವರಿಂದ, ಇಲ್ಲಿ ರವಿ ಅಂತ ತೆಗೆದುಕೊಂಡಿದ್ದೀನಿ, ರವಿ, ಗ್ರಾಮಸ್ಥ, ದೊಡ್ಡಪೇಟೆ, ಚಳಿಗೇರಿ. ಗ್ರಾಮದವರು ಬರಿತಾ ಇದ್ದಾರೆ ಅಂತ ಬರೆದಿದ್ದೀನಿ, ಹಾಗಾಗಿ ಗ್ರಾಮಸ್ಥ ಅಂತ ಬರೆದಿದ್ದೀನಿ. ನಂತರ ಯಾರಿಗೆ ಪತ್ರವನ್ನು ಬರೀಬೇಕಲ್ವಾ ಅವರ ವಿಳಾಸವನ್ನು ಬರೀಬೇಕು.
ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಚಳಿಗೇರಿ. ನೀವು ಸಿಟಿನಲ್ಲಿರೋರಾದರೆ ನಿಮ್ಮ ಊರಿನಲ್ಲಿ ಪುರಸಭೆ ಇದ್ದರೆ ನಿರ್ದೇಶಕರು ಪುರಸಭೆ ಅಂತ ಬರೀರಿ ಮಕ್ಕಳೇ, ಇಲ್ಲಾಂದರೆ ನಿರ್ದೇಶಕರು ಮಹಾನಗರ ಪಾಲಿಕೆ ಅಂತ ಬರೆಯಿರಿ ಮಕ್ಕಳೇ, ಇಲ್ಲಾಂದರೆ ನಿರ್ದೇಶಕರು ನಗರಸಭೆ ಅಂತ ಬರೆಯಿರಿ ಮಕ್ಕಳೇ. ನೋಡಿ, ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಚಳಿಗೇರಿ. ಮಾನ್ಯರೇ, ವಿಷಯ ನಮ್ಮ ಊರಿನ ರಸ್ತೆಗಳಲ್ಲಿ ಬೀದಿ ದೀಪ ಅಳವಡಿಸುವ ಕುರಿತು. ನಂತರ ವಿಷಯದ ವಿವರಣೆ ಮಾಡಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ, ನಮ್ಮ ಗ್ರಾಮದ ದೊಡ್ಡಪೇಟೆಯ ಬೀದಿ ದೀಪಗಳು ಕೆಟ್ಟು ಹೋಗಿವೆ. ಇದರಿಂದ ರಾತ್ರಿ ಹೊತ್ತು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಬೀದಿ ದೀಪಗಳಿಲ್ಲದ ಕಾರಣ ಕಳ್ಳರ ಕಾಟ ಜಾಸ್ತಿಯಾಗಿದೆ. ತಕ್ಷಣವೇ ಈ ತೊಂದರೆಗಳನ್ನು ನಿವಾರಿಸಬೇಕೆಂದು ಗ್ರಾಮಸ್ಥರ ಪರವಾಗಿ ಮನವಿ ಮಾಡುತ್ತಿದ್ದೇನೆ. ನಂತರ ಧನ್ಯವಾದಗಳು. ಧನ್ಯವಾದಗಳ ನಂತರ ತಮ್ಮ ವಿಶ್ವಾಸಿ ರವಿ ಇಲ್ಲಿ ಸೈನ್ ಮಾಡಬೇಕು ಮಕ್ಕಳೇ. ಸ್ಥಳ ಬರೀಬೇಕು ಮಕ್ಕಳೇ, ಚಳಿಗೇರಿ. ದಿನಾಂಕವನ್ನು ಬರೆಯಿರಿ. ಈ ಪತ್ರವನ್ನು ಯಾವಾಗ ನೀವು ಕೊಡ್ತಾ ಇರ್ತೀರಲ್ವ ಆ ದಿನದ ದಿನಾಂಕವನ್ನು ಬರೀಬೇಕು. ನಂತರ ಭಾಷಾ ಆಟಗಳು. ಮುಖ್ಯ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ಬಳಕೆಯಾಗಿರುವ ಅಕ್ಷರಗಳನ್ನು ಹೇಗಾದರೂ ಜೋಡಿಸಿ ಅರ್ಥವತ್ತಾದ ಪೂರ್ಣ ಪದಗಳನ್ನು ರಚಿಸಿರಿ ಅಂತ ಇದೆ. ಮಾದರಿ ಕೊಟ್ಟಿದ್ದಾರೆ ಗಮನಿಸಿ. ಯಜಮಾನ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಪದದಲ್ಲಿ ಎಷ್ಟು ಹೊಸ ಪದಗಳನ್ನು ನಾವು ಮಾಡ್ಬೋದು ಮಕ್ಕಳೇ ನೋಡಿ. ಮಾನ, ಜನ, ಜಯ, ನಯ, ಜಮಾನ, ಮಾಯ, ಈ ರೀತಿಯಲ್ಲಿ ಪದಗಳನ್ನು ನಾವು ಬರೀಬೋದಲ್ವಾ. ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ನೀವು ಅರ್ಥವತ್ತಾದ ಪೂರ್ಣ ಪದಗಳನ್ನು ರಚಿಸಬೇಕು. ಮೊದಲ ಪದ ನರಕವಾಸ. ಇದರಲ್ಲಿ ನರ, ನರಕ, ಕರ, ವಾಸ, ಕಸ, ಸರ, ರಸ, ವಾರ, ವಾನರ ಈ ಪದಗಳು ಬರ್ತವೆ. ನಂತರ ಎರಡನೆಯ ಪದ ದಶರಥ ಸುತ ಮಹಾಯಾನ. ಇದರಲ್ಲಿ ದಶ, ಶರ, ಸುತ, ಮಹಾ, ಯಾನ, ಮಹಾಯಾನ, ಮನ, ರಥ, ಹಾರ, ನರ, ದಶರಥ ಈ ಪದಗಳನ್ನು ನೋಡ್ಬೋದು. ನಂತರ ಮೂರನೆಯ ಪದ ರಸಕವಳ ಮೆಲ್ಲು. ಇದರಲ್ಲಿ ರಸ, ಕಸ, ಕವಳ, ವರ, ಮೆಲ್ಲು, ಕಲ್ಲು, ರಸಕವಳ, ಸಲ್ಲು, ಸರ, ಕರ, ಕಳ. ನಂತರ ರಸಪಾಕ, ನಳಪಾಕ. ನೋಡಿ, ರಸ, ಪಾಕ, ರಸಪಾಕ, ನಳ, ನಳಪಾಕ, ಕರ, ಕಳ, ಪಾನ, ಸರ, ನರ ಇಷ್ಟು ಪದಗಳನ್ನು ನಾವು ರಚಿಸಬಹುದು. ಹಾಗಾದರೆ ಮಕ್ಕಳೇ, ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.